ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೇನಿದು ಖಾಸಗಿ ದರ್ಬಾರ್. ರಕ್ತದ ಜೊತೆ ಹಣವನ್ನು ಹೀರುತ್ತಿದ್ದಾರೆ ವೈದ್ಯಾಧಿಕಾರಿ. ಡಾಕ್ಟರ್ ಕಳ್ಳಾಟ ಬಡವರಿಗೆ ಸಂಕಟ. ಇದೇ ಈ ಹೊತ್ತಿನ ವಿಶೇಷ. ಬ್ಲಡ್ ಟೆಸ್ಟ್ ಕಳ್ಳಾಟ. ನಾನು ಸಭಾಹಕ್ಕಿ. ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಖಾಸಗಿ ಲ್ಯಾಬ್ ಇದೆ. ಹುಬ್ಬಳ್ಳಿಯ ಅಯೋಧ್ಯ ನಗರದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಖಾಸಗಿ ಲ್ಯಾಬ್ ಇದೆ. ಅದು ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಖಾಸಗಿ ಬ್ಲಡ್ ಲ್ಯಾಬ್ ಸ್ಥಾಪಿಸಲಾಗಿದೆ. ಹಾಗಾದ್ರೆ ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟರು? ಅದಕ್ಕೆ ಅವಕಾಶ ತಂದುಕೊಟ್ಟೋರು ಯಾರು? ಸರ್ಕಾರಿ ಲ್ಯಾಬ್ ಹಾಗಾದ್ರೆ ಏನಾಯಿತು ಅನ್ನುವಂತಹ ಪ್ರಶ್ನೆಗೆ ಕೆಲವೇ ಕ್ಷಣಗಳಲ್ಲಿ ಉತ್ತರ ನೀಡುವಂತ ಪ್ರಯತ್ನ ಮಾಡ್ತೀವಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಭಾರತಿ ರಾಥೋಡ್ ದರ್ಬಾರ್ ನಡೀತಾ ಇದೆ. ಟೆಕ್ನಿಷಿಯನ್ ವಾಣಿ ಅವರನ್ನ ಇಟ್ಕೊಂಡು ಡಾಕ್ಟರ್ ಭಾರತಿ ತನ್ನ ಅಂದಾ ದರ್ಬಾರ್ ನಡೆಸ್ತಾ ಇದ್ದಾರೆ. ರಕ್ತದ ಜೊತೆ ಹಣವನ್ನೂ ಕೂಡ ಈ ವೈದ್ಯಾಧಿಕಾರಿ ಹೀರ್ತಾ ಇದ್ದಾರಾ ಅಂತ ಅಲ್ಲಿ ಬರ್ತಾ ಇರುವಂತಹ ಪೇಷಂಟ್ಸ್ ಎಲ್ಲರೂ ಕೂಡ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ. ಸರ್ಕಾರಿ ಹಾಸ್ಪಿಟಲ್ಸ್ಗಳಿಗೆ ಯಾಕೆ ಹೋಗ್ತಾರೆ? ಹಣ ಖರ್ಚಾಗಲ್ಲ, ಬಡವರಿಗೆ ಹೆಲ್ಪ್ ಆಗಲಿ, ಬಡ ಜನರಿಗೆ ಅಂತಾನೆ ಸರ್ಕಾರ ಈ ಸರ್ಕಾರಿ ಹಾಸ್ಪಿಟಲ್ಗಳನ್ನ ಮಾಡಿದೆಯಂತ. ಆದ್ರೆ ಆ ಸರ್ಕಾರಿ ಹಾಸ್ಪಿಟಲ್ನಲ್ಲೂ ಖಾಸಗಿ ಲ್ಯಾಬ್. $200 ಎದಕ್ಕೆ ರೀ? ಬ್ಲಡ್ ಟೆಸ್ಟ್ ಮಾಡ್ಸಕ್ಕೆ. ಎಷ್ಟು ವರ್ಷ ಆತ್ರಿ ಅವ್ರು ಇದ್ದಿಲ್ಲ? ಇಲ್ಲ ಹೇಳ್ರಿ. ಹಾಂ, ಪ್ರತಿ ಸಲ ತೊಗೊಂತಾರ? $200 ತೊಗೊಂತಾರನ್ರಿ ಬ್ಲಡ್ ಟೆಸ್ಟ್ಗೆ? ಬ್ಲಡ್ ಟೆಸ್ಟ್ ಮಾಡ್ಸಿರೇನ್ರಿ? ಎಷ್ಟು ತೊಗೊಂಡ್ರಿ ಅಮೌಂಟು? $200 ತೊಗೊಂಡ್ರಿ. ಗೌರ್ಮೆಂಟ್ ಮತ್ತು ಫ್ರೀ ಅಲ್ರಿ, $200 ಇದು ಕೊಟ್ರಿ? ಯಾರು ಹೇಳಿದ್ರಿ? ಯಾರು ಹೇಳಿದ್ರಿ? ಭಾರತಿ ಮೇಡಮ್ ಹೇಳಿ. $200 ತೊಗೊಂಡ್ರಿ. ಪ್ರತಿ ಪೇಷಂಟಿಗೆ ತೊಗೊಂತಾರೇನ್ರಿ ಹಿಂಗೆ ಬ್ಲಡ್ ಟೆಸ್ಟ್ ಮಾಡ್ತಾರೆ? ನನ್ನ ಮೇಲಿನ ಎಲ್ಲಾ ಆರೋಪಗಳೆಲ್ಲ ಸುಳ್ಳು. ಆರೋಪ ನಿರಾಕರಿಸಿದ್ದಾರೆ ಡಾಕ್ಟರ್ ಭಾರತಿ ರಾಥೋಡ್. ನಾನು 6 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಕಳ್ಳಾಟದ ಪ್ರಶ್ನೆ ಮಾಡಿದರೆ ಸಾಧನೆ ಬಿಚ್ಚಿಡ್ತಾ ಇದ್ದಾರೆ ವೈದ್ಯೆ. ಖಾಸಗಿ ಲ್ಯಾಬ್ ಬಗ್ಗೆ ಸರಿಯಾಗಿ ಉತ್ತರಿಸದ ಭಾರತಿ. ನ್ಯೂಸ್ ಫಸ್ಟ್ ಈ ಕುರಿತಂತೆ ಪ್ರಶ್ನೆ ಕೂಡ ಮಾಡ್ತು ಡಾಕ್ಟರ್ ಭಾರತಿ ರಾಥೋಡ್ ಅವರನ್ನ. ಆ ಸಂದರ್ಭದಲ್ಲಿ ನಾನೇನೇನು ಸಾಧನೆ ಮಾಡಿದ್ದೀನಿ ಗೊತ್ತಾ ಅನ್ನುವಂಥ ಪ್ರಶ್ನೆ ಉಲ್ಟಾ ಮಾಧ್ಯಮದವರಿಗೆ ಕೇಳೋಕ್ ಸಿಕ್ಕಿದೆ. ಖಾಸಗಿ ಲ್ಯಾಬ್ ಬಗ್ಗೆ ಸರಿಯಾಗಿ ಉತ್ತರಿಸದ ಭಾರತಿ ರಾಥೋಡ್. ಅವ್ರಿಗೂ ನೋಡ್ತೀವಿ, ಪುರುಷರು, ಮಹಿಳೆಯರು, ಮಕ್ಕಳು ಎಲ್ಲರೂ. ಈಗ ಇದು ಪ್ರೈವೇಟ್ ದವಾಖಾನೆಯವ್ರು ಬಂದು ಇಲ್ಲಿ ಮಾಡಿದ್ರಲ್ರಿ, ಇಲ್ಲೇ ಲ್ಯಾಬ್ ಟೆಸ್ಟ್ ಮಾಡ್ತೀನಿ. ಇವತ್ತಿಂದ ಮಾತ್ರ ನನಗೆ ಗೊತ್ತು, 2 ANC ಪೇಷಂಟ್ ಸ್ವಲ್ಪ ಅವು ಗಿಡ್ಡಿನೆಸ್ ಇತ್ತು, ವಾಮಿಟಿಂಗ್ ಇತ್ತು. ಇಲ್ಲ, ಅದರಿಂದ ನನಗೇನು ಮಾಹಿತಿ ಇಲ್ಲ. ಇವತ್ತು ಮಾತ್ರ ಅವ್ರು ಬಂದಿದ್ದು ಗೊತ್ತು. ಆದ್ರೆ ಇವತ್ತು 2 ಕೇಸಸ್. ಹೌದ್ರಿ, ಇವತ್ತು 2 ANC ಕೇಸಸ್ಸಿಗೆ ಥೈರಾಯ್ಡ್ ಟೆಸ್ಟಿಗೆ ಕರ್ಸಿದ್ವಿ ಅವರಿಗೆ. ಅಂದ್ರೆ ಅದು ಸ್ವಲ್ಪ 2 ANC ಕೇಸಸ್ ಅವರಿಗೆ ಹೋಗಕ್ ಆಗ್ತಾ ಇರಲಿಲ್ಲ. ಆಟೋ ಚಾರ್ಜ್ ನಮ್ಗೆ ಹಾಕೋದು. ನಮ್ದು ಗೌರ್ಮೆಂಟ್ ಹಾಸ್ಪಿಟಲ್. ಇಲ್ಲಿ ಇವ್ರು ಮಾಡುವಂಥ ಟೆಸ್ಟ್ಗಳು ನಮ್ಮಲ್ಲೇ ಇಲ್ಲ, KMC ಅಲ್ಲೇ ಇದೆ ಥೈರಾಯ್ಡ್ ಟೆಸ್ಟ್ ಇದೆ. ಆ ಪೇಷಂಟ್ ನಾವು ಇಲ್ಲೇ ಮಾಡ್ಕೋತೀವಿ ಅಂತ ವಿಲ್ಲಿಂಗ್ ಇದೆ. ರಾಜ್ಯದಲ್ಲೇ ಕಿಮ್ಸ್ ಹಾಸ್ಪಿಟಲ್ ದೊಡ್ಡ ಹಾಸ್ಪಿಟಲ್ ಇದೆ, ಅಲ್ಲಿ ಸಿಗುವಂತ ಸೌಲಭ್ಯಗಳು ಎಲ್ಲಿ ಸಿಗಲ್ಲ. ನಮ್ಗೆ ಏನೈತಿ ಅಂದ್ರೆ ಗೊತ್ತಾ, ಪೇಷಂಟ್ಗೆ ಅವ್ರು ಕೇಳ್ತಾರ, ನಾವು ಬೇಕಂದ್ರೆ ಮಾಡಿಸ್ಕೊಡ್ರಿ. ನಾವು ಪೇಷಂಟಿಗೆ ಕ್ಲಿಯರ್ ಕಟ್ ಹೇಳ್ತೇವೆ, ನಿಮಗೆ ಬೇಕಂದ್ರೆ ನೀವು ಮಾಡಿಸ್ಕೊಡ್ರಿ, ಇಲ್ಲ ಅಂದ್ರೆ KMC ಅಲ್ಲಿ ಫ್ರೀ ಆಗಿದೆ ನೀವು ಹೋಗ್ರಿ ಅಂತೀವಿ. ಇಲ್ರಿ ನಾವು ಇಲ್ಲೇ ಮಾಡಿಸ್ಕೋತೇವಿ ಅಂತ ಹೇಳಿದಾಗ ಮಾತ್ರ ನಾವು ಮಾಡಿಸ್ಕೋತೀವಿ. ನಾವೇನು ಹೇಳ್ತೇವೆ, KMCಗೆ ಹೋಗ್ರಿ ಅಂತೀವಿ ಫಸ್ಟ್. ನೋಡ್ರಮ್ಮ, ಎಲ್ಲ ನಿಮ್ಗೆ ಫ್ರೀ ಫೆಸಿಲಿಟಿ ಇದೆ, ಪ್ರತಿಯೊಂದು ಟೆಸ್ಟ್ಗಳು ಇದೆ, KMCಗೆ ಹೋಗಿ ಮಾಡಿಸ್ಕೋರಿ ಅಂತ ಹೇಳ್ತೀವಿ. ಅವರು ನಮ್ಗೆ ಅಷ್ಟು ದೂರ ಹೋಗೋದಾಗಲ್ರಿ ಮೇಡಮ್, ನಾವು ಮಾಡಿಸ್ಕೋತೀವಿ ಬಿಡ್ರಿ, ಇದು ನಮ್ಗೆ ಅಂದಾಗ ನಾವು ಮಾಡಿಸ್ತೀವಿ. 1-2 ಪೇಷಂಟ್ ಇವತ್ತು ಮಾತ್ರ ಸೀರಿಯಸ್ ಇತ್ತು, ಭಾಳ ವಾಮಿಟಿಂಗ್ ಆಗಿದ್ರಿಂದ ಆತಿಥ್ಯ ಕೊಟ್ಟು ಎಲ್ಲ ಅಂತ ನಾವು ಕೊಟ್ಟಿಲ್ಲ ಅವ್ರಿಗೆ ಬ್ಲಡ್ ಡ್ರಾ ಮಾಡಕ್ಕೆ ಕುಂದಿರ್ಸಿ ತೆಗಿಬೇಕು. ಹಾ, ನಡು ಬಂದಿರ್ತಾರ ಅವ್ರು, ಅವಾಗ ಬಂದಿರ್ತಾರೆ. ಬರ್ತಾರ್ರಿ, ಟೆಸ್ಟ್ಗಳು ಇದ್ದಾಗ, ಥೈರಾಯ್ಡ್ ಟೆಸ್ಟ್ಗಳು ಇದ್ದಾಗ ಬರ್ತಾರೆ.
ಅಂದ್ರೆ ಅಲ್ಲಿ ಇದ್ರೊಳಗೆ ಕಿಮ್ಸಿಗೆ ಕಳಿಸ್ಕೊಡೋದಲ್ಲಿ ನೀವು ಕೆ ಎಮ್ ಸಿಗೆ ಹೋಗ್ರಿ ಅಂತ ನಾವು ಪೇಷಂಟ್ಗೆ ಹೇಳ್ತೇವೆ, ಅವು ಪೇಷಂಟ್ ನಾವು ಡ್ರಾ ಮಾಡ್ಕೋತೇವೆ ಅಂತೇಳಿ ಮಾಡ್ಕೋತಾರೆ. ಇಲ್ಲೇ ಇಲ್ಲೇ ಕಳಿಸಿ ಕುಂದ್ರಿಸಿರಿ ಅಂತ ಕರೆಸಿ ನಾವು ಕುಂದರ್ಸೋದಿಲ್ರಿ, ಅವ್ರು ಡ್ರಾ ಮಾಡ್ಕೋಬೇಕಾದ್ರೆ ಕೂತ್ಕೋತಾರೆ. ನಿಮ್ ಇದು ಪರ್ಮಿಷನ್ ಇಲ್ಲ ಹಾಸ್ಪಿಟಲ್, ಅದು ನಿಮ್ಮ ನಾವು ಪರ್ಮಿಷನ್ ಏನು ಕೊಡೋದಿಲ್ಲ, ಥೈರಾಯ್ಡ್ ಟೆಸ್ಟ್ ಮಾಡ್ಸ್ ಅಂತ ಹೇಳಿರ್ತೇವೆ. ನಿಮ್ಮ ಕ್ಯಾಬಿನ್ ಮುಂದ್ಗಡೆನೆ ಬಂದು ಕುತ್ಕೊಂಡಿದ್ರು ಅವರು ಚೇರ್ ಮೇಲೆ, ಮತ್ತೊಂದು ಟೇಬಲ್ ಹಾಕೊಂಡು ರಾಜ್ಯ ರೋಷವಾಗಿ ಕುತ್ಕೊಂಡಿದ್ದಾರೆ. ಹಂಗೇನಿಲ್ರಿ, ಬ್ಲಡ್ ಡ್ರಾ ಮಾಡ್ಬೇಕಾದ್ರೆ ಕುತ್ಕೊಂಡಿರ್ಬೋದು ಅವರು. ಏನಂತ ಬರ್ತಾ ಇದಾರೆ ಅದೆಲ್ಲ ಅದು ನಮ್ಗೆ ಐಡಿಯಾ ಇಲ್ಲ, ಅದು ಫೀಸದ್ದು ಅವ್ರದ್ದು ಏನೈತೆ ಪ್ರೈವೇಟದ್ದು ನನಗೆ ಗೊತ್ತಿಲ್ಲ. ನಾನು ಮಾತ್ರ ಥೈರಾಯ್ಡ್ ಟೆಸ್ಟ್ KMC ಅಲ್ಲಿ ಇದೆ, ಅಲ್ಲೇ ಮಾಡ್ಕೋರಿ ಅಂತ ಇನ್ಸಿಸ್ಟ್ ಮಾಡಿ. ಈಗ ಅವ್ರು ಏನ್ ಟೆಸ್ಟಿಂಗ್ ಅಮೌಂಟ್ ತಗೋತಾ ಇದಾರೋ ಭಾರತಿ ಮೇಡಮ್ ಅವ್ರಿಗೆ ಕಿಕ್ ಬ್ಯಾಕ್ ಬರುತ್ತೆ ಅದರಲ್ಲಿ ಅಂತ ಆರೋಪ ಇದೆ. ಏನು ಎಲ್ಲೈತೆ ಆರೋಪ? ಎಲ್ಲ ಸುಳ್ಳು, ಅದು ನನ್ನ ಮೇಲಿನ ಆರೋಪ ಎಲ್ಲ ಸುಳ್ಳು. ನಾನು ಇಲ್ಲಿ 6 ವರ್ಷ ಆಯ್ತು ಸರ್ವಿಸ್ ಕೊಡತ್ತೀನಿ, ಎಲ್ಲ ಪೇಷಂಟ್ಗೂ ಬೇಕಾದ್ರೆ ನೀವು ಕೇಳ್ರಿ, ಅದರಿಂದ ನನಗೆ ಏನು ಲಾಭ ಇಲ್ಲ. ನನಗೆ ಪೇಷಂಟ್ ನೋಡೋದು ಒಂದೇ ನನಗೆ ಟೆನ್ಷನ್. ಏನ್ ಕಾಣ್ತಾ ಇದೆ ನಿಮ್ಗೆ? ಏನ್ ಕಾಣ್ತಾ ಇದೆ? ಎಲ್ಲಿ ಕಾಣ್ತಾ ಇದೆ? ಅಲ್ರಿ ಮೇಡಮ್ ಒಂದೇ ನಿಮಿಷ, ನಿಮ್ ಇದು ಕ್ಯಾಬಿನ್ ಮುಂದನ ಅವ್ರಿಗೆ ಒಂದು ಇದು ಟೇಬಲ್ ಚೇರ್ ಹಾಕಿ ಕುಂದ್ರಿಸಿರಿ. ಬ್ಲಡ್ ಡ್ರಾ ಮಾಡ್ಬೇಕಾದ್ರೆ ಕುತ್ಕೊಂಡ್ ಮಾಡ್ಬೇಕಾ ನಿಂತ್ಕೊಂಡ್ ಮಾಡ್ಬೇಕ್ರಿ? ಬ್ಲಡ್ ಡ್ರಾ ಮಾಡ್ಬೇಕಾದ್ರೆ ಅಲ್ರಿ, ಬ್ಲಡ್ ಡ್ರಾ ಮಾಡ್ಬೇಕಲ್ಲ. ಅದೇ ರೀ ನಾ ಹೇಳಕತ್ತೇನಲ್ಲ, ಥೈರಾಯ್ಡ್ ಟೆಸ್ಟಿಗೆ ಅಂತಾನ ಆಗಾಗ ಅವ್ರು ಬಂತ ತಗೊಂಡ್ ಹೋಗ್ತಾರ. ನಾ ಹೇಳೇನಲ್ಲ, ಬರ್ತಿರ್ತಾರ ಅವ್ರು ಅಂತ ಹೇಳಿ. ಆಯ್ತು, ನಮಗೆ ಏನಿಲ್ಲ, ಬೇಡ ಅಂದ್ರೆ ನಾವು ಡ್ರಾಪ್ ಮಾಡ್ತೀವಿ. ನಮಗೆ ಪೇಷಂಟ್ KMC ಗೆ ಹೋಗಿ ಮಾಡ್ಕೊಂಡ್ ಬರ್ಲಿ. ಆಯ್ತು, ಬೇಡ ಬಿಡ್ರಿ, ಇವತ್ತಿಂದ ಬೇಡ, ಡ್ರಾಪ್ ಮಾಡ್ತೇವೆ ಅಷ್ಟೇ. ಪೇಷಂಟ್ ಹೋಗ್ಲಿ ಮಾಡ್ಕೊಂಡ್ ಬರ್ಲಿ ಅಷ್ಟೇಪ್ಪ. ನಮ್ದ್ರೊಳಗೆ ಏನು ಇಲ್ಲ ರೀ, ನಮಗ್ ಮಾತ್ರ ಒಂದು ಥೈರಾಯ್ಡ್. ಇವತ್ತವರೆಗೂ ಇಲ್ಲಿ ನೋಡ್ರಿ, ನಾನು ಪಾಸಿಟಿವ್ ಪಾಯಿಂಟ್ಸ್ ಹೇಳ್ತೀನಿ. ಫಸ್ಟ್ ನಮ್ಮಲ್ಲಿ ಮಾಡುವಂತ ANC ಟೆಸ್ಟ್ ಇವತ್ತುವರೆಗೂ ನಾವು ಮಾಡಿದ ANCಗಳು ನಮ್ಮಲ್ಲಿ ಒಂದು ಮೆಟರ್ನಲ್ ಡೆತ್ ಇಲ್ಲ. ಬಿಕಾಸ್ ನಾವ್ ಎಲ್ಲಾ ಟೆಸ್ಟ್ಗಳನ್ನು ಸ್ಕ್ರೀನ್ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಸ್ಕ್ರೀನ್ ಮಾಡಿ. ಇಲ್ಲಿ ಲೋಕಲ್ ಗವರ್ನಮೆಂಟ್ ಹಾಸ್ಪಿಟಲ್ ಹುಬ್ಬಳ್ಳಿನ ಏನ ಕಿಮ್ಸ್ ನೋಡ್ರಿ, ನಾವು ಪರಿಣಾಮಕಾರಿಯಾಗಿ ಇಫೆಕ್ಟಿವ್ ಆಗಿ ನೋಡ್ತಾ ಇದೀವಿ. ನಾವು ನೋಡ್ತಾ ಇದ್ದಿದ್ರಿಂದ ಇವತ್ತುವರೆಗೂ ಒಂದು ಮೆಟರ್ನಲ್ ಡೆತ್ಗಳು ಆಗಿಲ್ಲ, ಯಾವುದು ಗಂಡಾಂತರಗಳಾಗಿಲ್ಲ. ನಾವು ಇಮಿಡಿಯೇಟ್ ರೆಫರ್ ಮಾಡ್ತೇವೆ, ಇಮಿಡಿಯೇಟ್ ಬ್ಲಡ್ ಟೆಸ್ಟ್. ನೀವು ನೋಡ್ರಿ, ಎಲ್ಲದನ್ನು ನೆಗೆಟಿವ್ ಹೇಳಿ ಡಿಸ್ಕರೇಜ್ ಮಾಡೋದಕ್ಕಿಂತ ಡಾಕ್ಟರ್ಸ್ಗೆ ಒಂದಾದ್ರೂ ಪಾಸಿಟಿವ್ ಪಾಯಿಂಟ್ ನಮ್ಮಿಂದ ಕೇಳ್ಕೊಂಡು ಎನ್ಕರೇಜ್ ಮಾಡಿ. ಇನ್ ಮೇಲಿಂದ ನಾವು ಬೇಡ ಅಂದ್ರೆ ನಾವು ಯಾರಿಗೂ ಕರೆಯೋದಿಲ್ಲ, ಬೇಕಂದ್ರೆ ಹೋಗಿ ಮಾಡ್ಕೊಳ್ಳಿ. ನಿಮ್ಗೆ ಹೇಳತ್ತಿಲ್ಲ, ಪೇಷಂಟ್ ಹೇಳ್ತಾ ಇದ್ದೀನಿ. ಇದು ಪೇಷಂಟ್ ಇನ್ಸಿಸ್ಟ್ ಮಾಡಿದ್ರು ಕೂಡ ಫೋನ್ ರಿಸೀವ್ ಮಾಡಿ ಮಾತಾಡ್ತಾರೆ. ಹೌದು ಬಿಡ್ರಿ, ಮಾತಾಡ್ಲೇಬೇಕಾಗ್ತೈತಲ್ಲ. ಮತ್ತೆ ಮೀಡಿಯಾ ಅಂದ್ಮೇಲೆ ನಾವು ರೆಸ್ಪಾನ್ಸ್ ಮಾಡ್ಬೇಕು. ಡಿಸ್ಕರೇಜ್ ನೀವು ಹೇಳಕತ್ತಿಲ್ಲ, ನಾನು ನಮ್ದು ಪಾಸಿಟಿವ್ ಪಾಯಿಂಟ್ಸ್ ಅನ್ನ ಒಂದಾದ್ರೂ ಕೇಳ್ರಿ ಅಂತ ಹೇಳ್ತೇವೆ. ಪಾಸಿಟಿವ್ ಪಾಯಿಂಟ್ಸ್ ನಮ್ದು ನೀವು ಕೇಳ್ಬೇಕಾ? ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಥೈರಾಯ್ಡ್ ಟೆಸ್ಟ್ ಅನ್ನ ಗೌರ್ಮೆಂಟ್ KIMS ಅಲ್ಲಿ ಇದೆ ಅಂತ ನಾವು ಪ್ರತಿ ಸತೆ ಪೇಷಂಟಿಗೆ ಹೇಳಿದಾಗ್ಯೂ ಪೇಷಂಟ್ ಏನು ಮಾಡ್ತೈತಿ, ನಮ್ಗೆ ಅಲ್ಲಿ ಮಟ್ಟ ಹೋಗೋದಾಗಲ್ಲ, ನಾವು ಮಾಡಿಸ್ಕೋತೇವೆ ಮೇಡಮ್, ಏನೂ ತೊಂದರೆ ಇಲ್ಲ ಅಂದಾಗ ಮಾತ್ರ ನಾವ್ಯಾಕೆ ಹಾಕೊಡೋಣ್ರಿ ಚೇರ್ ಟೇಬಲ್ ಅವ್ರಿಗೆ? ಬ್ಲಡ್ ಡ್ರಾ ಮಾಡೋ ಕುಂತಾರ ಅವರು. ಬ್ಲಡ್ ಡ್ರಾ ಮಾಡ್ಬೇಕಂತ ಹೇಳಿ ಕುತ್ಕೊಂಡು ಡ್ರಾ ಮಾಡ್ತಾ ಇರ್ಬೋದು ಅವ್ರು. ನೋಡಿದಾಗ ನೀವು ಅವ್ರು ಲ್ಯಾಬ್ ಅದಾರ, ಅವರು ಲ್ಯಾಬ್ ಇರ್ಬೇಕು ಅವರು. ಅದನ್ನ ಹೇಳ್ತಾ ಇದೀನಿ ನಿಮ್ಗ, ಪೇಷಂಟ್ ಇಲ್ಲೇ ಮಾಡ್ಕೋತೇವಿ ನಾವು ಅಂತಂದಿದ್ದಕ್ಕೆ ಅವ್ರು ಬಂದಾರ. ಲ್ಯಾಬ್ ಐತಿ ಅವ್ರದ್ದು, ಅಲ್ಲಿ ಹೋಗ್ರಿ ಮಾಡಿಸ್ಕೊಳ್ರಿ ಅಂತ ಹೇಳಿದಾಗಿನೂ ಅವ್ರು ನಾವ್ ಇಲ್ಲೇ ಮಾಡ್ಕೋತೇವಿ ಮೇಡಮ್ ಅಂತಂದಾಗ ನಾವು ಪೇಷಂಟಿಗೆ ಅಂತ ಹೇಳಿ ಕೋಆಪರೇಟ್ ಮಾಡಕಂತ ಮಾಡೇವಿ. ನೋಡ್ರಿ, ಪೇಷಂಟ್ ಸಲುವಾಗಿ ಮಾಡೇವಿ ನಾವು, ನಮ್ದು ಇದ್ರ ವೈಯಕ್ತಿಕ ಇದ್ರಲ್ಲಿ ಏನೂ ಇಲ್ಲ. ನಾನು ಅದೇ ಹೇಳ್ತಾ ಇದ್ದೀನಲ್ರಿ, ಪೇಷಂಟ್ ಬಂದಾಗ ಸೀರಿಯಸ್ ಇದ್ದಾಗ ಪ್ರೈವೇಟ್ನವ್ರು ಬಂದು ಡ್ರಾ ಮಾಡ್ಕೊಂಡ್ರಲ್ಲಿ ತಪ್ಪೇನಿದೆ ಹೇಳ್ರಿ? ಪೇಷಂಟ್ ಸೀರಿಯಸ್ ಇದ್ದಾಗ ನಾವು ಬೆಡ್ ಸೈಡ್ ಇನ್ವೆಸ್ಟಿಗೇಷನ್ ಮಾಡಿಸಿದ್ರೆ ತಪ್ಪೇನಿದೆ? ಪೇಷಂಟ್ ಬಂದು ಕೇಳಿದಾಗ ಬೆಡ್ ಸೈಡ್ ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಏನಿದೆ? ಅದು ಯಾಕೆ ಅಷ್ಟು ನೀವು ಇದು ಮಾಡ್ತಾ ಇದ್ರಿ? ಬೆಡ್ ಸೈಡ್ ಇನ್ವೆಸ್ಟಿಗೇಷನ್ ಮಾಡಿಸಿದೀವಿ ನಾವು ಪೇಷಂಟಿಗೆ. ಹಾಂ ರೀ. ಇನ್ನು ನ್ಯೂಸ್ ಫಸ್ಟ್ ಕ್ಯಾಮ್ರಾ ಕಂಡು ಟೆಕ್ನಿಷಿಯನ್ ತಡಬಡಾಯಿಸಿದ್ದಾರೆ. ನ್ಯೂಸ್ ಫಸ್ಟ್ ಕ್ಯಾಮ್ರಾ ಕಾಣ್ತಾ ಇದ್ದಂತೆ ಕಾಲ್ ಕಿತ್ತಿದ್ದಾರೆ ವಾಣಿ. ಥೈರಾಯ್ಡ್ ಟೆಸ್ಟ್ಗೆ ಬಂದಿದ್ದು ಅಂತ ಸಮಜಾಯಿಸಿ ಕೊಡೋದಕ್ಕೆ ಬಂದಿದ್ರು. ಪ್ರತ್ಯೇಕ ಲ್ಯಾಬ್ ಇರೋದನ್ನ ಒಪ್ಕೊಂಡಿದ್ದಾರೆ ವಾಣಿ. ಪ್ರಶ್ನೆಗಳಿಗೆ ಕ್ಷಣಕ್ಕೊಂದು ಉತ್ತರ ವಾಣಿ ಕಡೆಯಿಂದ ಬರ್ತಾ ಇತ್ತು. ಟೆಕ್ನಿಷಿಯನ್ ವಾಣಿ ಕೊಡ್ತಾ ಇದ್ದಂತಹ ಉತ್ತರ ಇದು. ಒಮ್ಮೆ 2 ತಿಂಗಳಂತ ಹೇಳೋದು, ಒಮ್ಮೆ 4 ತಿಂಗಳು, 6 ತಿಂಗಳು ಅನ್ನುವಂತಹ ಸಮಜಾಯಿಸಿನ ಕೊಡೋದಕ್ಕೆ ಟೆಕ್ನಿಷಿಯನ್ ವಾಣಿ ಮುಂದಾಗಿದ್ರು. ಆದರೆ ವಾಣಿ ನ್ಯೂಸ್ ಫಸ್ಟ್ ಕ್ಯಾಮ್ರಾ ಕಾಣ್ತಾ ಇದ್ದಂತೆ ತಡಬಡಾಯಿಸಿದ್ರು. ಏನೂ ಕಳ್ಳಾಟ ನಡೆದಿಲ್ಲ, ಯಾವುದೇ ತಪ್ಪು ಅಲ್ಲಿ ಆಗ್ತಾ ಇಲ್ಲ ಅಂತ ಆಗಿದ್ದಿದ್ರೆ ಅವ್ರು ನೇರ ಆನ್ಸರ್ ಮಾಡ್ತಾ ಇದ್ರು.
ಯಾಕೆ ಕ್ಯಾಮ್ರಾ ಕಂಡ ತಕ್ಷಣ ಅವರು ಭಯ ಪಟ್ಟರು, ತಡಬಡಾಯಿಸಿದ್ರು ಅನ್ನೋದೇ ಪ್ರಶ್ನೆ. ಮೇಡಮ್ ಯಾರು ಗೌರ್ಮೆಂಟ್ ಎಂಪ್ಲಾಯ? ಯಾರು ನೀವು ಗೌರ್ಮೆಂಟ್ ಎಂಪ್ಲಾಯ? ಹಾಂ ಯಾರು ಗೌರ್ಮೆಂಟ್ ಎಂಪ್ಲಾಯ್? ಹಾಂ ನೀವು ಇದು ಗೌರ್ಮೆಂಟ್ ಎಂಪ್ಲಾಯ್ ರೀ? ಹಾಂ ಮತ್ತು ಇಲ್ಲಿ ಯಾಕೆ ಕೂತ್ಕೊಂಡ್ರಿ ಕ್ಯಾಬಿನ್ ತೊಗೊಂಡು? ಅಲ್ಲ ಕ್ಯಾಬಿನ್ ತೊಗೊಂಡು ಯಾಕೆ ಕೂತ್ಕೊಂಡ್ರಿ? ಕೂತ್ಕೋರಿ ಮೇಡಮ್ ಕೂತ್ಕೋ. ಅಲ್ಲ ಕ್ಯಾಬಿನ್ ತೊಗೊಂಡು ಬ್ಲಡ್ ಟೆಸ್ಟು ಪ್ರೈವೇಟ್ ಹಾಸ್ಪಿಟ್ಲಿಗೆ ಯಾಕೆ ತೊಗೊಂಡ್ರಿ? ಸರ್ ಲೋಗೋ ತೆಗಿರಿ, ಲೋಗೋ ತೆಗಿರಿ. ಹೌದನ್ರಿ? ಅಲ್ಲ ಪ್ರತಿಯೊಂದು ಇದು ಬ್ಲಡ್ ಟೆಸ್ಟ್ ಥೈರಾಯ್ಡ್ ಟೆಸ್ಟ್ ಅನ್ರಿ ಅವ್ರಿಗೆ ಸರ. ಈಗ ಮೇಡಮ್ ಈಗ ಇದ್ದ ಪ್ರೈವೇಟ್ ದವಾಖಾನೆ ನಿಲ್ಸಿರಲ್ಲ ಅವ್ರಿಗೆ ಇದು ಸಪ್ರೇಟ್ ಇದು ಕ್ಯಾಬಿನ್ ಹಾಕ್ಕೊಂಡು ಭಾರತಿ ಮೇಡಮ್ ಅಂದ್ರೆ ನೀವು ಹಾಂ ಅಲ್ರಿ ನ್ಯೂಸ್ ಫಸ್ಟ್ನರ್ ರೀ. ಈಗ ಇವು ನುಸ್ತು ತೆಗೀರಿ, ನಿನ್ನೆವೆಲ್ಲ ತೆಗೀರಿ, ನಿನ್ನೆವೆಲ್ಲ ತೆಗೀರಿ ಮೇಡಮ್. ಮೇಡಮ್ ನಿನ್ನೆವೆಲ್ಲ ತೆಗೀರಿ ಮೇಡಮ್. ಈಗ ನೀವು ಏನಿದು ಶೂಟ್ ಈಗ ನೀವೇನು ಮಾತಾಡ್ಕೊಂತೀರಿ ಎಲ್ಲೋ ರೆಕಾರ್ಡ್ ಆಗುತ್ತೆ ಮೇಡಮ್. ಹೌದಾ ಹೌದಾ ಹೌದಾ? ಅಲ್ಲ ಪ್ರಾಬ್ಲಮ್ ಆಗಂತಿದ್ದು ನಿಮ್ಗೆ. ಹೌದಾ ಲಿಸ್ಟ್ ತೆಗೆದು ತೋರಿಸ್ರಿ ಅದನ್ನು. ಲಿಸ್ಟ್ ಅಲ್ಲ ತೆಗೆದು ತೋರಿಸ್ರಿ. ಲಿಸ್ಟ್ ಇರ್ತಾವಲ್ರಿ ಹಳೆವು ಇರ್ತಾವಲ್ರಿ. ತಡ್ರಿ ಸ್ವಲ್ಪ ಮೇಡಮ್. ಹಲೋ ಸ್ವಲ್ಪ ಸರ್ ಬೇರೆ ಕಡೆದು ಎಲ್ಲಾನು ಕಲೆಕ್ಟ್ ಮಾಡಿರ್ತೀನಿ ಸರ್ ನಾನು. ನಮ್ಮ ಲ್ಯಾಬಿನ ಹೊಲೆ ಇರ್ತಾವೆ ಸರ್. ತಡ್ರಿ ಎಲ್ಲ ಇಲ್ಲಿದೆ ಸ್ವಲ್ಪ ಸಮಾಧಾನ ಮಾಡಿ. ಹಾಂ ಸರ್ ನೋಡಿ ಸರ್ ಲ್ಯಾಬಿನ ಇರ್ತಾವೆ ಸರ್. ಹಾಗೇನು ಸರ್ ಇಲ್ಲಿದಷ್ಟೇ ಇಲ್ಲ ಸರ್ ಎಲ್ಲ ತಡ್ರಿ ಸಮಾಧಾನ ಮಾಡಿರಿ. ಹಾಂ ಮೇಡಮ್ ಎದ್ರದ್ದು ಟೆಸ್ಟ್ ಏನು ಟೆಸ್ಟ್ ಎಲ್ಲನೂ ಬರ್ದಿರ್ತೀರಿ ಮೇಡಮ್? ಬರ್ದಿರ್ತೇನೆ ಸರ್. ಬರೀ ಥೈರಾಯ್ಡ್ ಇರ್ತೈತೆ ಸರ್ ಅಷ್ಟೇ ಸರ್. ಥೈರಾಯ್ಡ್ ಇಲ್ಲ ಆಗ್ಲಾರ್ದು ಅಷ್ಟೇ ಸರ್, ಮತ್ತು ಬೇರೆದೇನಿಲ್ಲ ಸರ್ ನಮ್ಗೆ. ನೋಡಿ ಸರ್ ತಡ್ರಿ ಸಮಾಧಾನ ಮಾಡಿ. ಇವೇನ್ರಿ ಇವೆಲ್ಲ? ಇವು CBC ಥೈರಾಯ್ಡ್ ಸರ್, ಅಂದ್ರೆ ಮಷಿನ್ ಇಲ್ಲಾರ್ದು ಅಷ್ಟೇ ಸರ್. ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಎಲ್ಲಿ ಇಲ್ಲನ್ರಿ ಅವು? ಇಲ್ಲ ಸರ್ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಇರ್ಲಾರ್ದ ಮಾಡಿ ಕಿಮ್ಸ್ನಾಗ ಹೋಗೋರು ಕಿಮ್ಸಿಗೆ ಕಳ್ಸಿರ್ತೈತೆ ಸರ್. ಮತ್ತು ನೀವು ಹಾಕಿದ್ದು ಪ್ರೈವೇಟ್ ಲ್ಯಾಬ್ ತೊಗೊಂಡ್ರಿ ಸರ್. ಅವ್ರಿಗೆ ಇರ್ಲಿ ಇದ್ದವ್ರಿಗೆ ಯೂಸ್ ಮಾಡ್ತೀವಿ ಸರ್. ಎಷ್ಟು ತೊಗೊಂತೀರಿ? ಒಂದು ಎಷ್ಟು ರೀ? 750 ರೂಪಾಯಿ ತೊಗೊಂತೀರೇನ್ರಿ? ಸರ್ಕಾರ ಬಡ ಜನರಿಗೆ ನೆರವಾಗಬೇಕು ಅಂತ ಹೇಳಿ ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಎಲ್ಲಾ ಸೌಲಭ್ಯವನ್ನ ಮಾಡಿಕೊಡುತ್ತೆ. ಆದರೆ ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಖಾಸಗಿ ದರ್ಬಾರ್ ನಡೀತಾ ಇದೆ. ಅದು ಕೂಡ ಅಲ್ಲಿರುವಂತಹ ವೈದ್ಯಾಧಿಕಾರಿಗಳು ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ನಾವು ಹೇಳ್ತಾ ಇರುವಂತಹ ಈ ಘಟನೆ ಏನಿದೆ, ಈ ಪ್ರಕರಣ ಏನಿದೆ, ಹುಬ್ಬಳ್ಳಿಯ ಅಯೋಧ್ಯ ನಗರದಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಅಯೋಧ್ಯ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಖಾಸಗಿ ಬ್ಲಡ್ ಲ್ಯಾಬ್ ತೆಗೆಯೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ. ಪ್ರಕಾಶ್, ಬಡ ಜನರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಸರ್ಕಾರ ಇಷ್ಟೆಲ್ಲ ಸೌಲಭ್ಯ ಮಾಡಿಕೊಟ್ಟಿದೆ. ಆದರೆ ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಎಲ್ಲವೂ ಕೂಡ ಖಾಸಗಿಮಯ ಅಂತಂದ್ರೆ ಯಾಕೆ ಸರ್ಕಾರಿ ಹಾಸ್ಪಿಟಲ್ಗೆ ಹೋಗಬೇಕು? ನೀವು ಹೋದಂತಹ ಸಂದರ್ಭದಲ್ಲಿ ನಿಮ್ಮ ಕಣ್ಣಿಗೆ ಕಂಡಿದ್ದು ನಿಮಗೆ ಯಾವ ರೀತಿಯ ಎಕ್ಸ್ಪೀರಿಯನ್ಸ್ ಆಗಿದೆ, ವಿವರಿಸಬಹುದಾ? ಸಭಾ, ಈ ಮೆಡಿಕಲ್ ಮಾಫಿಯಾವನ್ನು ಒಂದು ಮುಷ್ಟಿಯಲ್ಲಿ ಅಥವಾ ಒಂದು ಅಂಕದಲ್ಲಿ ಉತ್ತರಿಸಿ ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಆಗೋದಿಲ್ಲ. ಮೆಡಿಕಲ್ ಮಾಫಿಯಾ ಅನ್ನೋದು ಭಾಳ ದೊಡ್ಡ ಪ್ರಮಾಣದಲ್ಲಿ ಚಾಚ್ಕೊಂಡಿರುವಂಥದ್ದು, ಈ ಬಡವರನ್ನ ಟಾರ್ಗೆಟ್ ಮಾಡಿಕೊಂಡು ನಡೀತಾ ಇರುವಂಥದ್ದು. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿದ್ದು, ಬಹಳಷ್ಟು ವೈದ್ಯರು ಒಂದು ಮೆಡಿಕಲ್ ಟೆಸ್ಟ್ ಏನಾದರೂ ಬರೆದ್ರೆ, ಅದು ಬ್ಲಡ್ ಟೆಸ್ಟ್ ಆಗಿರ್ಬೋದು, ಸ್ಕ್ಯಾನಿಂಗ್ ಆಗಿರ್ಬೋದು, ಇನ್ನಿತರೆ ಯಾವುದೇ ಟೆಸ್ಟ್ ಬರೆದ್ರೂ ಕೂಡ ಅದರಲ್ಲಿ ಇಂತಿಷ್ಟು ಅಂತೇಳಿ ಒಂದಿಷ್ಟು ಕಮಿಷನನ್ನು ಫಿಕ್ಸ್ ಮಾಡಿರ್ತಾರೆ. ಅದರ ಜೊತೆಗೆ ಮೆಡಿಸಿನ್ನಲ್ಲೂ ಕೂಡ ಯಾವ ಫಾರ್ಮಸಿಗೆ ಮೆಡಿಸಿನ್ ಚೀಟಿಗಳನ್ನು ಕಳಿಸ್ತಾರ ಆ ಫಾರ್ಮಸಿ ಆ ಕಂಪ್ನಿಗಳಿಂದಲೂ ಕೂಡ ಕಮಿಷನನ್ನು ಪಡೆಯುವಂಥ ಭಾಳಷ್ಟು ಡಾಕ್ಟರ್ಗಳು ಇದ್ದಾರೆ. ಇಲ್ಲಿ ಈ ಪ್ರಸ್ತುತ ವಿಷಯಕ್ಕೆ ಬರೋದಾದರೆ, ಅಯೋಧ್ಯ ನಗರದಲ್ಲಿರುವಂಥ ಏನು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಇದರಲ್ಲಿ ವೈದ್ಯಾಧಿಕಾರಿ ಆಗಿರುವಂಥದ್ದು ಡಾಕ್ಟರ್ ಭಾರತಿ ರಾಠೋಡ್ ಅವರು. ಭಾರತಿ ರಾಠೋಡ್ ಈ ಕಮಿಷನ್ ಆಸೆಗಾಗಿ ಇಲ್ಲಿ ಖಾಸಗಿ ಲ್ಯಾಬ್ ತೆರೆಯೋದಕ್ಕೆ ಅವಕಾಶ ಮಾಡಿಕೊಟ್ರ ಅಂತ ಒಂದು ಪ್ರಶ್ನೆ ಉಟ್ಕೊಂಡು ನಾವು ನ್ಯೂಸ್ ಫಸ್ಟ್ ಒಂದಿಷ್ಟು ದಾಖಲೆಗಳನ್ನು ಪರಿಶೀಲನೆ ನಡೆಸಿದಾಗ ಕಂಡು ಬಂದಿದ್ದು ಅದಕ್ಕಿಂತಲೂ ದೊಡ್ಡ ಆಘಾತಕಾರಿ ವಿಷಯ ಏನಂದರೆ, ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ತೆಗೆಯಲ್ಪಟ್ಟಂಥ
ಬ್ಲಡ್ ಸ್ಯಾಂಪಲ್ ಏನಿದೆ ಅದು ಖಾಸಗಿ ಲ್ಯಾಬ್ಗೆ ಹೋಗುತ್ತೆ. ಖಾಸಗಿ ಲ್ಯಾಬ್ ಹೆಸರೇನು? ಕಿಸನ್ ಲ್ಯಾಬೊರೇಟರೀಸ್ ಅಂತ, ಕಿಸನ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರೀಸ್ ಅಂತ. ಇದು ಇರೋದೆಲ್ಲಿ ಅಂದರೆ ಸಿದ್ದಾರೂಢ ಮಠದ ಹೈಸ್ಕೂಲ್ ಮುಂಭಾಗದಲ್ಲಿ. ಅಲ್ಲಿಗೂ ಕೂಡ ನಮ್ಮ ತಂಡ ವಿಸಿಟ್ ಮಾಡಿತ್ತು. ಅಲ್ಲಿ ಯಾವುದೇ ನಾಮಫಲಕ ಈ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಇಲ್ಲ. ಅಲ್ಲಿಂದ ಏನು ಟೆಸ್ಟಿಗೆ, ಈ ಆರೋಗ್ಯ ಕೇಂದ್ರದಲ್ಲಿ ಟೆಸ್ಟಿಗೆ ಒಳಪಟ್ಟಂಥ ಯಾರು ವ್ಯಕ್ತಿಗಳಿದ್ದಾರೆ, ರೋಗಿಗಳಿದ್ದಾರೆ, ಅವರ ಈ ಟೆಸ್ಟ್ ರಿಪೋರ್ಟನ್ನು ನಾವು ನೋಡಿದ್ವಿ. ಆವಾಗ ಆಘಾತಕಾರಿ ವಿಷಯ ಏನು ಅಂತಂದರೆ, ಆ ಟೆಸ್ಟ್ ರಿಪೋರ್ಟಲ್ಲಿ ಮೈಕ್ರೋಬಯಾಲಜಿಸ್ಟ್ ಆಗಿ ಆ ಬ್ಲಡ್ ಸ್ಯಾಂಪಲನ್ನು ಟೆಸ್ಟ್ ಮಾಡಿದ್ದು ಇದೇ ಡಾಕ್ಟರ್ ಭಾರತಿ ಶೆಟ್ಟಿ ಅವರು. ಅಲ್ಲಿ ರೆಫರೆನ್ಸ್ ಬೈ ಡಾಕ್ಟರ್ ಭಾರತಿ ಶೆಟ್ಟಿ ಅಂತಿದೆ, ಕೆಳಗಡೆ ಟೆಸ್ಟೆಡ್ ಕನ್ಸಲ್ಟೆಂಟ್ ಟೆಸ್ಟೆಡ್ ಮಾಡಿದವರು ಇದೇ ಡಾಕ್ಟರ್ ಭಾರತಿ ಶೆಟ್ಟಿ ಅವರು. ಅಂದರೆ ಅಲ್ಲಿಗೆ ಅರ್ಥ ಆಗೋದೇನೆಂದರೆ, ಈ ಖಾಸಗಿ ಲ್ಯಾಬೊರೇಟ್ರಿ ಬೇರೆ ಯಾರದ್ದೂ ಅಲ್ಲ, ಇದೇ ಡಾಕ್ಟರ್ ಭಾರತಿ ರಾಠೋಡ್ ಅವ್ರದ್ದು. ಈ ಭಾರತಿ ರಾಠೋಡ್ ತಮ್ಮ ಲ್ಯಾಬ್ನ ಟೆಕ್ನಿಷಿಯನ್ ವಾಣಿಯವ್ರನ್ನ ಅದೇ ಸರ್ಕಾರಿ ಆಸ್ಪತ್ರೆಯ ತಮ್ಮ ಚೇಂಬರ್ನ ಮುಂಭಾಗದಲ್ಲಿ ಇಟ್ಕೊಂಡು ಕೂತಿದ್ದಾರೆ. ಅವ್ರಿಗೊಂದು ಸಪ್ರೇಟ್ ಆದ ಚೇರ್ ವ್ಯವಸ್ಥೆ ಮಾಡಿದ್ದಾರೆ, ಸಪ್ರೇಟ್ ಆದ ಟೇಬಲ್ ವ್ಯವಸ್ಥೆ ಮಾಡಿದ್ದಾರೆ. ವಾಣಿಗೆ ಒಂದು ಚೇಂಬರನ್ನೇ ವ್ಯವಸ್ಥೆ ಆಗಿ ಮಾಡಿದ್ದಾರೆ. ಇಲ್ಲಿ ಬರುವಂಥ ರೋಗಿಗಳಿಗೆ ಅಲ್ಲಿಗೆ ಬ್ಲಡ್ ಟೆಸ್ಟ್ ಮಾಡೋದಕ್ಕೆ ತಮ್ಮ ಖಾಸಗಿ ಲ್ಯಾಬ್ನ ಟೆಕ್ನಿಷಿಯನ್ ಹತ್ರನೇ ಇವ್ರು ಕಳಿಸೋದು. ಅಲ್ಲ, ಇವರು ವಿಚಿತ್ರ ಅಂದರೆ ಸಭಾ ಪ್ರತಿಯೊಬ್ಬರ ಹತ್ರನೂ 250 ರೂಪಾಯಿ ವಸೂಲಿ ಮಾಡ್ತಾಯಿದ್ರು. ಅದೆಂಥ ಬ್ಲಡ್ ಟೆಸ್ಟ್ ಅದು? ಪ್ರತಿಯೊಬ್ಬರ ಹತ್ರನೂ 250 ರೂಪಾಯಿ ವಸೂಲಿ ಮಾಡೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ರೀತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಬೇಸಿಕ್ ಬ್ಲಡ್ ಟೆಸ್ಟ್ಗಳನ್ನು ಮಾಡುವಂಥ ಇಕ್ವಿಪ್ಮೆಂಟ್ಸ್ಗಳು ಅವೈಲೇಬಲ್ ಇರ್ತಾರೆ. ಅಲ್ಲಿ ನಾವು ಮೇಲಾಧಿಕಾರಿಗಳನ್ನು ಸಂಪರ್ಕ ಕೂಡ ಮಾಡಿದ್ದೀನಿ. ಅಲ್ಲಿ ಒಬ್ಬ ಸರ್ಕಾರಿ ಲ್ಯಾಬ್ ಟೆಕ್ನಿಷಿಯನ್ ಇದ್ದಾರೆ, ಸ್ಟಾಫ್ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ ಪರಿಕರಗಳಿದ್ದಾವೆ. ಬೇಸಿಕ್ ಬ್ಲಡ್ ಟೆಸ್ಟ್ ಮಾಡುವಂಥದ್ದು ಅಂದರೆ HB ಅಂತ ಸಾಮಾನ್ಯ ಬ್ಲಡ್ ಟೆಸ್ಟ್ಗಳನ್ನು ಆ ನಗರ ಆರೋಗ್ಯ ಕೇಂದ್ರದಲ್ಲಿ ಮಾಡ್ಬೋದು. ವಿಚಿತ್ರ ಅಂದರೆ, ನಮಗೆ ಸಿಕ್ಕಿರುವ ಇಲ್ಲಿಂದ ರೆಫರೆನ್ಸ್ ಆಗಿ ಟೆಸ್ಟ್ ಆಗಿ ಬಂದಿರುವಂಥ ರೋಗಿಗಳ ಬ್ಲಡ್ ಟೆಸ್ಟ್ ರಿಪೋರ್ಟ್ನಲ್ಲಿ HB ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಆ ಟೆಕ್ನಿಷಿಯನ್, ಸರ್ಕಾರ ಏನು ಕೊಟ್ಟಿದೆಯಲ್ಲ ಲ್ಯಾಬ್ ಟೆಕ್ನಿಷಿಯನ್, ಅವ್ರಿಗೇನೂ ಕೆಲಸ ಇಲ್ಲ. ಅವರು ಭಾರತಿ ರಾಠೋಡ್ ಅವರು ಹೇಳಿದಂತೆ ಸುಮ್ಮನೆ ಕೂತ್ಕೋಬೇಕು. ಅಲ್ಲಿ ಕೆಲಸ ಇರೋದೆಲ್ಲ ಅವರದೇ ಲ್ಯಾಬೊರೇಟ್ರಿಯ ಟೆಕ್ನಿಷಿಯನ್ನ ಕೆಲಸ ಇರೋದು. ಅವರು ಬೆಳಗ್ಗೆ ಬಂದು ಕೂತ್ಕೋತಾರೆ, ಸಂಜೆವರೆಗೂ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ, ಲ್ಯಾಬೊರೇಟ್ರಿಗೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಲ್ಯಾಬೊರೇಟ್ರಿಯಲ್ಲಿ ಇವರು ಇದೇ ಪ್ರಕಾಶ್ ಹಾಗೆ ಸಂಪರ್ಕದಲ್ಲಿರಿ. DHO ಕರಿಗೌಡರ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ಹುಬ್ಬಳ್ಳಿಯ ಅಯೋಧ್ಯ ನಗರದಲ್ಲಿ ಆಗ್ತಾ ಇರುವಂತಹ ಈ ಕಳ್ಳಾಟ ತಮ್ಮ ಗಮನಕ್ಕೆ ಬಂದಿದೆಯಾ ಸರ್? ಮೇಡಮ್ ಇಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ ಮೇಡಮ್. ಈಗ ತಮ್ಮ ನ್ಯೂಸ್ ಫಸ್ಟ್ ರಿಪೋರ್ಟ್ ಇಂದ ಈಗ ನನಗೆ ಗೊತ್ತಾಯ್ತು ಮೇಡಮ್. ಅದು ನಾನು ನೋಡ್ತೇನೆ ಮೇಡಮ್, ಅದು ಏನಿದೆ, ಯಾವ ರೀತಿ ಇದು ನಡೀತಾ ಇದೆ ಅಂತ ಹೇಳಿ ಒಂದು ಎಂಕ್ವೈರಿ ಮಾಡಿ ಅವ್ರದ್ದು ಏನು ನಾವೇ ಹೇಳ್ಬಿಡ್ತೀವಿ, ಒಂದ್ ಸ್ವಲ್ಪ ಕೇಳಿ ಸರ್. ಹೇಳಿ ಮೇಡಮ್. ಅಯೋಧ್ಯ ನಗರದೊಳಗಿರೋ ಸರ್ಕಾರಿ ಆಸ್ಪತ್ರೆ ಒಳಗೆ ಅಲ್ಲಿ ಆಲ್ರೆಡಿ ಒಂದು ಲ್ಯಾಬ್ ಇದೆ. ಆದರೂ ಕೂಡ ಅಲ್ಲಿ ಖಾಸಗಿ ಲ್ಯಾಬ್ ತೆರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಡಾಕ್ಟರ್ ಭಾರತಿ ರಾಥೋಡ್ ಅವರು. ಆ ಖಾಸಗಿ ಲ್ಯಾಬ್ ಇದೆಯಲ್ಲ, ಅದು ಅವರ ಸ್ವಂತ ಲ್ಯಾಬ್, ಬೇರೆ ಭಾಗದಲ್ಲಿ ಇದೆ. ಅಂದರೆ ಸಿದ್ದಾರೂಢ ಮಠ ಸ್ಕೂಲ್ ಮುಂಭಾಗ ಇರುವಂತಹ ಆ ಲ್ಯಾಬ್ ಅದು. ಅಲ್ಲಿರುವಂಥ ಟೆಕ್ನಿಷಿಯನ್ಸ್ನ ಕರ್ಕೊಂಬಂದು ಕೆಲಸ ಮಾಡಿಸ್ಲಾಗ್ತಿದೆ. ಅಷ್ಟೇ ಅಲ್ಲ, ಅಲ್ಲಿ ಬರ್ತಿರೋ ಬಡ ಜನರ ಹತ್ರ 250 ರೂಪಾಯಿ ಫೀಸ್ ಕಟ್ಟಿಸ್ಕೊಳ್ತಿದ್ದಾರೆ. ಇದಕ್ಕೆ ಏನ್ ಕ್ರಮ ಆಗುತ್ತೆ? ಏನ್ ಕ್ರಮ ಕೈಗೊಳ್ತೀರಾ ತಾವು? DHO ಒಂದ್ ಸರ್ಕಾರಿ ಹಾಸ್ಪಿಟಲ್ ನಲ್ಲಿ ಹೊರಗಡೆಯಿಂದ ಏನೇ ತಗೋಬೇಕು ಅಂತಂದ್ರೂ ತಮ್ಮ ಗಮನಕ್ಕೆ ತರಬೇಕು, ತಮ್ಮ ಪರ್ಮಿಷನ್ ತಗೋಬೇಕು. ತಮ್ಮ ಪರ್ಮಿಷನ್ ಇಲ್ದೇನೆ ಹೇಗಾಗ್ತಿದೆ ಸರ್ ಹಾಗಾದ್ರೆ ಇದು? ಇಲ್ಲ ಮೇಡಮ್, ನನ್ನ ಹೆಸರಿಗೆ ಬಂದಿಲ್ಲ ಮೇಡಮ್. ಧಾರವಾಡ ಜಿಲ್ಲಾದಲ್ಲಿ ಯಾವ ರೀತಿ ಈ ರೀತಿ ಆಗಿಲ್ಲ. ಬಟ್ ಇದು ನನಗೆ ಈ ಫಸ್ಟ್ ಟೈಮ್ ಮೇಡಮ್. ನಾನು ಈಗ ಬಂದು ನಾನು 4 ತಿಂಗಳು ನಾನು DHO ಧಾರವಾಡ ಅಂತೇಳಿ ನಾನು ಚಾರ್ಜ್ ತಗೊಂಡು ನೋಡ್ತೇನೆ ಮೇಡಮ್. ಅದು ಏನು ಅವ್ರು ಒಂದ್ ವೇಳೆ ಆ ರೀತಿ ಏನಾರ ಕಂಡು ಬಂತಂದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೇನೆ ಮೇಡಮ್. ಈಗ ಒಂದು ಎಂಕ್ವೈರಿ ಟೀಮ್ ಮಾಡ್ತೇನೆ. ತಮ್ಮ ನ್ಯೂಸ್ ಫಸ್ಟ್ ರಿಪೋರ್ಟ್ ನೋಡ್ಕೊಂಡು ನಾ ಒಂದು ಎಂಕ್ವೈರಿ ಟೀಮ್ ಹಾಕ್ತೇನೆ ಮೇಡಮ್. ನಾನೀಗ 4 ತಿಂಗಳಾಯ್ತು ನಾನು ಬಂದ DHO ಧಾರವಾಡ ಚಾರ್ಜ್ ತಗೊಂಡು. ಅದೇನೈತಿ ಕೂಲಂಕಷವಾಗಿ ನಾನು ಎಂಕ್ವೈರಿ ಮಾಡಿರ್ತೇನೆ ಮೇಡಮ್. ಓಕೆ ಆಗ್ಬೋದು ಸರ್. ಆದ್ರೆ ತುಂಬಾ ಜನ ಅಲ್ಲಿ ಪೇಷಂಟ್ಸ್ ಹೋಗ್ತಿರ್ತಾರೆ. ಸೊ ಅವರಿಗೆ ಇನ್ನೇನಾದ್ರೂ ಅವರು HK ಟೆಸ್ಟ್ ಬೇಕಂದ್ರೆ ಅವ್ರು KMCಗೆ ಬರೆದು ಕೊಡ್ಬೋದು. KMCಲಿ ತುಂಬಾ ಒಳ್ಳೆ ಅತ್ಯಾಧುನಿಕ ಇಲ್ಲ ಮೇಡಮ್. ನಮ್ಮ ಎಲ್ಲಾ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗ್ಲಿ, ತಾಲೂಕು ಆಸ್ಪತ್ರೆಯಲ್ಲಿ, ಜಿಲ್ಲಾ ಆಸ್ಪತ್ರೆ ಎಲ್ಲಾ ಫೆಸಿಲಿಟಿ ಇದೆ ಮೇಡಮ್. ಎಲ್ಲಾ ಲ್ಯಾಬ್, ಇನ್ವೆಸ್ಟಿಗೇಷನ್ ಎಲ್ಲ ಇದೆ. ಬೈ ಚಾನ್ಸ್ ಇಲ್ಲ ಅಂದ್ರೂ ಕಿಮ್ಸ್ನು ಇದೆ ನಮ್ಮಲ್ಲಿ, ಅಲ್ಲಿ ಬರೆದು ಕೊಡ್ಬೋದು ಸರ್. ತಮಗ್ ಬೇಕಂದ್ರೆ ಆ ಹಾಸ್ಪಿಟಲ್ ನಲ್ಲಿ CCTV ಕೂಡ ಇದೆ. ಅದನ್ನ ತಾವು ಪರಿಶೀಲನೆ ಮಾಡಿದ್ರೆ ತಮ್ಮ ಕಂಪ್ಲೀಟ್ಲಿ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ.
ಯಾ ಮೇಡಮ್ ಒಂದು ಫುಟೇಜ್ ತೆಗಿಸ್ತೇನೆ ಮೇಡಮ್, ಅದನ್ನ ತೆಗಿಸಿ ಏನೈತಿ ಎಂಕ್ವೈರಿ ಮಾಡಿ ಅದೇನು ಪ್ರಾಬ್ಲಮ್ ಐತಿ ನೋಡಿ, ಒಂದ್ ವೇಳೆ ತಪ್ಪು ಕಂಡು ಬಂದ್ರೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಕ್ಕೆ ನಾನು ಸೂಚಿಸ್ತೇನೆ ಮೇಡಮ್. ಎಷ್ಟು ದಿನ ಬೇಕು ಸರ್? ಎಷ್ಟು ದಿನ ಆಗ್ಬೋದು? ಈಗ ಒಂದು 2-3 ಡೇಸ್ ಬಂದು ಈ ವಾರದಾಗ ನಾನು ಇದನ್ನ ಮಾಡ್ತೇನೆ ಮೇಡಮ್. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಸರ್, ಈ ಬಗ್ಗೆ ಮತ್ತೆ ಫಾಲೋ ಅಪ್ ತಗೊಳ್ತೀವಿ. ಅದಷ್ಟೇ ಅಲ್ಲ, ಅಲ್ಲಿ ಡಾಕ್ಟರ್ ಭಾರತಿ ಇದ್ದಾರಲ್ಲ, ಅಲ್ಲಿ ಯಾರಾದರೂ ಪೇಷಂಟ್ಸ್ ಹೋದರೆ ಅಲ್ಲಿ ಇಕ್ವಿಪ್ಮೆಂಟ್ಸ್ ಇಲ್ಲದೆ ಇದ್ದರೆ ಅವರು ಬೇರೆ ಲ್ಯಾಬ್ಗಳಿಗೆ, ಖಾಸಗಿ ಲ್ಯಾಬ್ಗಳಿಗೆ ಬರೆದು ಕೊಡ್ತಾರಂತೆ, ಇದೇ ಲ್ಯಾಬ್ಗೆ ಹೋಗಿ ಅಲ್ಲೇ ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ. ಇದು ಎಷ್ಟು ಸರಿ ಹಾಗಾದರೆ? ಕರಿಗೌಡರ್ ಸರ್, ಕೇಳಿಸ್ತಾ ಇದೆಯಾ ತಮಗೆ? ಇಲ್ಲ ಮೇಡಮ್, ಬ್ರೇಕ್ ಆಯ್ತು ಮೇಡಮ್, ಈಗ ಕೇಳ್ತಾ ಇದೆ ಮೇಡಮ್. ಓಕೆ, ಇಲ್ಲಿ ಯಾರಾದರೂ ಬೇರೆ ಡಾಕ್ಟರ್ ರೆಫರೆನ್ಸ್ ಇಟ್ಕೊಂಡು ಬೇರೆ ಖಾಸಗಿ ಲ್ಯಾಬ್ಗೆ ಹೋಗಬೇಕು ಅಂತ ಹೇಳ್ತಾರಂತೆ ಇವರು, ಡಾಕ್ಟರ್ ಭಾರತಿ ಅವರು. ಇದು ಎಷ್ಟು ಸರಿ ಹಾಗಾದ್ರೆ? ಮೇಡಮ್ ಅದು ತಪ್ಪು ಮೇಡಮ್. ನಾವು ಸರ್ಕಾರಿ ಆಸ್ಪತ್ರೆಗೆ ಎಲ್ಲ ಫೆಸಿಲಿಟಿ ಇದೆ. ಇವನ್ ನಾವು ಧಾರವಾಡ ಜಿಲ್ಲೆಗೆ ನಾ ಎಲ್ಲ ಮೆಡಿಕಲ್ ಆಫೀಸರ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಯಾವುದೇ ರೀತಿ ಟ್ಯಾಬ್ಲೆಟ್ ಹೊರಗೆ ಬರೆಯೋಗಿಲ್ಲ, ಯಾವ್ದು ಲ್ಯಾಬ್ ಇನ್ವೆಸ್ಟಿಗೇಷನ್ ಹೊರಗೆ ಬರೆಯೋಲ್ಲ. ಬೈ ಚಾನ್ಸ್ ಇದು ಅಯೋಧ್ಯೆ ನಗರ ಹುಬ್ಬಳ್ಳಿಯಲ್ಲೇ ಇದೆ ಮೇಡಮ್, ಅವರಲ್ಲಿ ಫೆಸಿಲಿಟಿ ಏನ್ರ ಥೈರಾಯ್ಡ್ T3, T4, TSH ಅಂತಾರಲ್ಲ, ಥೈರಾಯ್ಡ್ ಏನ್ರ ಒಂದ್ ಟೆಸ್ಟ್ ಇರ್ಲಿಲ್ಲ ಅಂದ್ರೆ ಕಿಮ್ಸ್ಗೆ ರೆಫರ್ ಮಾಡ್ಬೋದು ಮೇಡಮ್. ಓನ್ಲಿ 2 ಕಿಲೋಮೀಟರ್ ಇದೆ, ಅಲ್ಲಿ ಮಾಡಿಸ್ಬೋದು. ಇದು ನನ್ನ ನಜರಿಗೆ ಬಂದಿಲ್ಲ. ಈಗ ಯಾರ ತಪ್ಪು ನೋಡ್ತೇನೆ ಮೇಡಮ್, ಅದನ್ನ ನೋಡ್ಕೊಂಡು ಎಂಕ್ವೈರಿ ಮಾಡಿ ನಾನು ಅದನ್ನ ಸರ್, ಇಷ್ಟು ದಿನ ತಮ್ಮ ಗಮನಕ್ಕೆ ಬಂದಿಲ್ಲ ನಿಜ, ಈಗ ತಮ್ಮ ಗಮನಕ್ಕೆ ತಂದಿದ್ದೀವಿ. 2-3 ದಿನದೊಳಗಡೆ ಆಕ್ಷನ್ ತಗೊಳ್ತೀವಿ ಅಂತ ಕೂಡ ಹೇಳ್ತಿದ್ದೀರಾ. ನಾವು ಕೂಡ ಕಂಟಿನ್ಯೂ ಆಗಿ ಫಾಲೋ ಅಪ್ ಅಲ್ಲಿ ಇರ್ತೀವಿ. ಧನ್ಯವಾದ ಸರ್, ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.